ನನಗೆ ಪತ್ರಿಜಿ ಅವರ ಒಂದು ವೇದಿಕೆಯಲ್ಲಿ ಈ ನನ್ನ ಒಂದು ಸ್ವಾನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಮತ್ತು ನನ್ನ ಜನ್ಮದಾತರ ಒಂದು ಆಶೀರ್ವಾದದಿಂದ ನಾನು ಇದುವರೆಗೂ ಇಷ್ಟು ಮಾತ್ರ ನಾನು ಒಂದು ಆಧ್ಯಾತ್ಮದ ಬಗ್ಗೆ ಬಂದಿದ್ದೀನಿ. ಅದಕ್ಕೆ ಕೂಡ ನಾನು ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ಮಾತಾಡಿ. ಏನಪ್ಪಾ ಅಂತಂದ್ರೆ, ನಾನು ಈ ವೇದಿಕೆಗೆ ಆವಾಗಲೇ ಒಂದೂವರೆ ವರ್ಷನೇ ಆಯ್ತಾ ಬಂತು. ಈ ವೇದಿಕೆ ಸ್ಟಾರ್ಟ್ ಮಾಡಿ ರಂಗನಾಥ್ ಜಿ ಅವರು ವೇದಿಕೆ ಸ್ಟಾರ್ಟ್ ಮಾಡಿ ಒಂದು ಅಡ್ವರ್ಟೈಸ್ಮೆಂಟ್ ಎಲ್ಲ ಎಲ್ಲೋ ಕಡೆ ನೋಡಿ ನನ್ನ ಮಗಳು ನನ್ನ ಈ ವೇದಿಕೆಯಲ್ಲಿ ಇದು ತುಂಬ ಚೆನ್ನಾಗಿರುತ್ತೆ, ನೀನು ಜಾಯಿನ್ ಆಗು ಅಂತ ಜಾಯಿನ್ ಮಾಡಿಸಿದ್ಲು. ತುಂಬ ಧನ್ಯವಾದಗಳು ಮೇಡಮ್ ಅವರು ಕೂಡ. ಮತ್ತೆ ನಾನು ಈ ವೇದಿಕೆಗೆ ಬಂದಾಗಿಂದ ಹೇಳ್ಬೇಕು ಅಂತಂದ್ರೆ ನಾನು ತುಂಬ ಆರೋಗ್ಯವಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಗೂ ಮೊದಲು ಏನಾದರೂ ಒಂದು ಜ್ವರ ಆಗಲಿ, ಕೆಮ್ಮು, ನೆಗಡಿ ಇದೆಲ್ಲ ಬರ್ತಿತ್ತು. ಇದೆಲ್ಲ ಬಂದಾಗಲೂ ಕೂಡ ನಾನು ಹೆಚ್ಚಿಗೆ ಹೋಗ್ತಿಲ್ಲ ಅಂದ್ರೂ ಹಾಸ್ಪಿಟ್ಲ್ಗಳಿಗೆ ಹೋಗ್ತಿದ್ವಿ. ಮಧ್ಯ ಒಂದು ಸಣ್ಣ ಪುಟ್ಟಕ್ಕಾದ್ರೂ ಹೋಗ್ತಿದ್ವಿ. ಆಮೇಲೆ ಆಯುರ್ವೇದಿಕ್ ಆಸ್ಪತ್ರೆಗಳನ್ನ ನಾನು ತುಂಬ ಇಟ್ಕೊಂಡು ಮಸಾಜು ಅದು ಇದು ಎಲ್ಲ ಮಾಡಿಸ್ಕೊಳ್ಳೋಕ್ಕೆಲ್ಲ ಹೋಗ್ತಾ ಇದ್ದೆ. ಈಗ ಅನಿಸುತ್ತೆ ನನಗೆ ವೇದಿಕೆಗೆ ಸೇರ್ಕೊಂಡ್ಮೇಲೆ ಆಮೇಲೆ ಒಂದು ಧೈರ್ಯ ಕೂಡ ಬಂದಿದೆ. ಏನೇ ಕಾಯಿಲೆ ಬಂದರೂ ಅದು ಒಂದು ಪ್ರಕೃತಿನಲ್ಲಿ ನಮ್ಮನ್ನ ಇದು ಮಾಡ್ಕೋಬೇಕು. ಏನಾದರೂ ಒಂದು ಸಣ್ಣ ಪುಟ್ಟ ಔಷಧಿಗಳು ನಾನೇ ಮಾಡಿಕೊಂಡು ಎಲ್ಲದಕ್ಕೂ ಸುಮ್ಮನೆ ಗಾಬರಿ ಮಾಡ್ಕೊಂಬಿಟ್ಟು ಆಸ್ಪತ್ರೆ ಅಂತ ಹೋಗ್ಬಾರ್ದು ಅನ್ನೋದು ಒಂದು ಅನುಭವ ಕೂಡ ಆಗಿದೆ. ನನಗೇನಪ್ಪ ಅಂತಂದರೆ, ಮೊದಲು ನನಗೆ ಸಯಾಟಿಕಾ ಪ್ರಾಬ್ಲಮ್ ಬಂದಿತ್ತು. ಸಯಾಟಿಕಾ ಪ್ರಾಬ್ಲಮ್ ಬಂದಾದಮೇಲೆ ಬೆನ್ನು ನೋವು, ಮೈಕೈ ನೋವು, ಆಮೇಲೆ ಡೈಲಿ ಮಸಾಜ್ ಮಾಡೋದು, ಆಮೇಲೆ ಅರ್ಧ ಗಂಟೆ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅರ್ಧ ಗಂಟೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಈ ರೀತಿ ಎಲ್ಲ ಇತ್ತು. ಇದನ್ನೆಲ್ಲ ನಾನು ಹೇಗೆ ಅಂದರೆ, ಒಂಥರ ಮನೇಲಿ ತುಂಬ ವಯಸ್ಸಾಗೋರು ಇರ್ತಾರಲ್ಲ, ಅವ್ರನ್ನ ಕೇರಾಗಿ ನೋಡ್ಕೋಬೇಕಲ್ಲ, ಆ ಥರ ನೋಡ್ಕೋತಾ ಇದ್ರು ಮಕ್ಕಳಾಗಲಿ, ನಮ್ಮ ಯಜಮಾನ್ರಾಗಲಿ. ಆ ಥರ ಆಗ್ಬಿಟ್ಟಿದೆ. ಯಾಕೋ ಇನ್ನು ಮುಗೀತು ನಂದು, ಇಷ್ಟೇ ನನ್ನ ಲೈಫಲ್ಲ, ನಿನ್ನೇನು ಸಾಧನೆ ಮಾಡೋಕ್ಕೆ ಆಗಲ್ಲ ಅನ್ನೋಷ್ಟು ಒಂಥರ ಆಸಕ್ತಿ ಕಳ್ಕೊಂಡ್ಬಿಟ್ಟಿದೆ. ಈಗ ಮೇಡಮ್ ಸ್ವಲ್ಪ ಬೆಳಕು ಮಾಡ್ಕೊಳ್ಳಿ ಅಮ್ಮ. ಲೈಟು ಏನೋ ಇವಾಗ ಮೇಡಮ್ ಕತ್ಲೆಯಲ್ಲಿ ಇದ್ದಂಗಿದ್ದೀರಾ, ಅದಕ್ಕೋಸ್ಕರ ಕಾಣ್ತಾ ಇಲ್ಲ ತಮ್ಮ ಮುಖ ಎಲ್ಲ. ಅದೇ ಇದು ಎದುರುಗಡೆಯಿಂದ ಬೆಳೀತಾ ಇದೆ, ಈಗ ಹಿಂದ್ಗಡೆಯಿಂದ ಅನ್ಸುತ್ತೆ. ಪರವಾಗಿಲ್ಲ, ಮಾತಾಡಿ ಮ್ಯಾಮ್. ಈ ರೀತಿಯಾಗಿ ನನಗೆ ತುಂಬಾನೇ ಆರೋಗ್ಯದಲ್ಲಿ ತುಂಬಾನೇ ಹದಗೆಟ್ಟೋಗಿತ್ತು. ಇವಾಗ 1.5 ವರ್ಷದ ಹಿಂದೆ ನಾನು ಈ ಮಹಾತಾರ್ ಫೌಂಡೇಶನ್ಗೆ ಸೇರ್ಕೊಂಡ್ಮೇಲೆ ನನಗೇನನ್ಸುತ್ತೆ ಅಂತಂದ್ರೆ, ಒಂಥರ ಆತ್ಮಸ್ಥೈರ್ಯ ಜಾಸ್ತಿ ಆಯಿತು. ಆತ್ಮಸ್ಥೈರ್ಯ ಅಂದರೆ ಒಂಥರ ಆತ್ಮಾನದ್ರ ಬಗ್ಗೆನೇ ಅಷ್ಟೊಂದು ಗೊತ್ತಿರ್ಲಿಲ್ವ ಏನೋ ಅನ್ಕೋತೀನಿ. ಇವಾಗ ಧೈರ್ಯ, ಏನಾದರೂ ಒಂದು ಸಣ್ಣ ಪುಟ್ಟ ಆದರೆ ಅಯ್ಯೋ ನಾನು ಆಗೋಯ್ತು, ನನ್ನ ಜೀವನ ಇಷ್ಟೇ, ನಾನೇನೂ ಮಾಡೋಕ್ಕಾಗಲ್ಲ, ನಾನು ಇಷ್ಟೇ ಬಿಡು ಅಂತ ಅಂದ್ಕೊಳ್ಳೋಷ್ಟು ಧೈರ್ಯಗೆ ಇಟ್ಬಿಡ್ತಿದ್ದೆ. ಇವಾಗ ಅನಿಸುತ್ತೆ, ಇಲ್ಲ ನಾನು ಪರವಾಗಿಲ್ಲ, ಇಷ್ಟಲೇ ಅಲ್ವಾ, ನಾನೇ ಒಂದು ಇದು ಮಾಡಿಕೊಂಡು ಯಾವುದಾದ್ರೂ ಸಣ್ಣ ಪುಟ್ಟ, ಈಗ ಮಧುರಾ ಮೇಡಮ್ ಹೇಳಿದ್ರಲ್ಲ ಆ ರೀತಿ ಒಂದು ಮನೇಲಿರುವಂಥ ಒಂದು ಯಾವುದಾದ್ರೂ ಔಷಧಿಗಳು, ಕಷಾಯಗಳು ಇದನ್ನೆಲ್ಲ ನಾನೇ ತಯಾರು ಮಾಡಿಕೊಂಡು ನಾನೇ ಕುಡಿಯೋದು. ಈ ಸಣ್ಣ ಪುಟ್ಟ ಯಾವುದಾದ್ರೂ ವಾಕಿಂಗ್ ಹೋಗ್ತಾ ಇರಬೇಕಾದ್ರೂ ಕೂಡ ಅಲ್ಲಿ ಏನು ಸಿಕ್ಕಿದ್ರು ಗಿಡ ಮೂಲಿಕೆಗಳನ್ನೆಲ್ಲ ನಾನು ಸ್ವಲ್ಪ ಗುರ್ತಿಸ್ತೀನಿ. ನನಗೆ ಚೆನ್ನಾಗಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಅನುಭವ ಕೂಡ ಇದೆ. ಮೇಡಮ್ ಹೇಳ್ದಂಗೆ ನಮ್ಮ ತಾತಂದಿರು ಮತ್ತು ಅಜ್ಜಿ ಇವರೆಲ್ಲರೂ, ನಮ್ಮ ಸೋದರ ಮಾವಂದಿರು ಇವ್ರುಗಳೆಲ್ಲ ಒಂದು ಸಣ್ಣ ಪುಟ್ಟ ಔಷಧಿಗಳನ್ನೆಲ್ಲ ಮಾಡ್ತಿದ್ದನ್ನ ನಾನು ನೋಡಿದ್ದೆ. ಅದನ್ನೆಲ್ಲ ನಾನು ಅನುಸರಿಸ್ಕೊಂಡು ಇವಾಗ ಆರೋಗ್ಯವಾಗಿದ್ದೀನಿ. ಜೊತೆ ಏನಪ್ಪ ಅಂದರೆ, ಮಹಾವತಾರ್ ಫೌಂಡೇಶನ್ ಬಂದಮೇಲೆ ನನಗೆ ಒಂಥರ ಯೋಚನೆಗಳು ಕಡಿಮೆ ಆಗಿದೆ. ಜೀವನನೇ ಇದು ಸಾಕು, ಇಷ್ಟೇ, ನಂದು ಇನ್ನೇನಿಲ್ಲ ಅನ್ನೋಷ್ಟು ಇದ್ದವಳು ಈಗ ನನಗೆ ತುಂಬ ಆರೋಗ್ಯವಾಗೂ ಇದ್ದೀನಿ ಅನಿಸುತ್ತೆ. ಹಾಸ್ಪಿಟ್ಲ್ ಮೆಟ್ಲೇ ಹತ್ತಿಲ್ಲ ಈಗ. ನನ್ನ ಲೆಕ್ಕ ಹೇಳ್ಬೇಕು ಅಂತಂದರೆ ಮಾತ್ರೆಗಳು ತಗೊಳ್ಳಲ್ಲ. ನನಗೆ 60-65 ವರ್ಷ ಆಗಿದೆ ಅಂತ ಕೂಡ ಯಾರೂ ಹೇಳಲ್ಲ. ಈಗ ನಮ್ಮ ಅಣ್ಣನ ಮಕ್ಕಳು ಮತ್ತು ನಮ್ಮ ಅಕ್ಕ ತಂಗಿರ ಮಕ್ಕಳೆಲ್ಲ ಅಂತಾರೆ, ನೀವೇನೋ ಮಹಾವತಾರ್ ಫೌಂಡೇಶನ್ಗೆ ಸೇರ್ಕೊಂಬಿಟ್ಟು ಒಂಥರ ಶೈನಿಂಗ್ ಬಂದ್ಬಿಟ್ಟಿದ್ದೀರಾ ಅಂತ ಎಲ್ಲ ರೇಗಿಸ್ತಾರೆ. ಏನು ಅಂತಂದರೆ ಅದೇ ಧ್ಯಾನದಿಂದನೇ ನಾನು ಸ್ವಲ್ಪ ಆ ಟೈಮಲ್ಲಿ, ಅಂದರೆ ಈಗಲೂ ಹೆಚ್ಚಿಗೆ ಸಾಧನೆ ಮಾಡಿಲ್ಲ ಧ್ಯಾನದಲ್ಲಿ, ಆದರೂ ನನಗೆ ಅದ್ರ ಬಗ್ಗೆನೇ ಗೊತ್ತಿರಲಿಲ್ವಲ್ಲ. ಇದನ್ನು ತಿಳ್ಕೊಂಡ್ಮೇಲೆ ನಾನು ಈಗ ಮಾಡಬೇಕು, ಏನೆಲ್ಲ ಕೆಲಸ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಬಂದು ಅರ್ಧ ಗಂಟೆ ಕೂತ್ಕೋಬೇಕು. ನಾನು ಧ್ಯಾನಕ್ಕೆ ಟೈಮ್ಗೆ ಏನಾದರೂ ಅರ್ಧ ಕೆಲಸ ಆಗಿರೋ ಅದು ಅಷ್ಟು ಸ್ಟವ್ ಮೇಲೆ ಏನಾದರೂ ಇಟ್ಟಿರಲಿ, ಏನಾದ್ರು ಇಲ್ಲ, ಅದು ಅಷ್ಟಕ್ಕೆ ಸ್ಟಾಪ್ ಮಾಡಿಬಿಟ್ಟು ಬಂದ್ಬಿಟ್ಟು ನಾನು ಧ್ಯಾನಕ್ಕೆ ಕೂತ್ಕೊಂಡ್ಬಿಡ್ಬೇಕು ಅಂತ ಅನಿಸುತ್ತೆ. ಆ ಥರ ಒಂದು ಮನೋಭಾವನೆ ಕೂಡ ಬಂತು. ಧ್ಯಾನದಿಂದ ನನಗೆ ತುಂಬ ಉಪಯೋಗ ಕೂಡ ಆಗಿದೆ. ಆಮೇಲೆ ಧೈರ್ಯ, ಆಮೇಲೆ ಮುಖಚರ್ಯ ಕೂಡ ಚೇಂಜ್ ಆಗಿದೆ. ಆರೋಗ್ಯದಲ್ಲೂ ಅಷ್ಟೇ, ನಾನು ಹೇಳಿದ್ನಲ್ಲ, ಒಂದು ಮೈ ಕೈ ಎಲ್ಲ ನೆವೆ ಬರೋದು, ಅದಕ್ಕೆಲ್ಲ ಮನೆ ಮದ್ದುಗಳು ನಾನೇ ಮಾಡ್ಕೊತೀನಿ. ಆಮೇಲೆ ಧ್ಯಾನ ಕೂತ್ಕೊಂಡಾಗ ಅವೆಲ್ಲ ನಮಗೇನು ಗೊತ್ತಾಗೋದೇ ಇಲ್ಲ. ಧ್ಯಾನದಲ್ಲಿದ್ದಾಗ ನನಗೇನು ಆರೋಗ್ಯ, ನಾನು ಚೆನ್ನಾಗಿದ್ದೀನಲ್ಲ ಅಂತ ಅನಿಸುತ್ತೆ.
ನಾನು ಚೆನ್ನಾಗಿದ್ದೀನಿ, ನಾನು ಇನ್ನೂ ಸ್ವಲ್ಪ ದಿವಸ ಬದುಕಬೇಕು, ನಾನು ಇನ್ನೂ ಸಾಧನೆ ಮಾಡಬೇಕು, ನಂದು ಇನ್ನೂ ಏನೇನೋ ಬೇಕಾದಷ್ಟು ಕರ್ತವ್ಯಗಳಿದೆ, ಅದನ್ನೆಲ್ಲ ಮಾಡಬೇಕು ಅನ್ನೋ ಆಸೆ ಕೂಡ ಬಂದಿದೆ. ಇದೆಲ್ಲ ಆದಿದ್ದು ನನಗೆ ಧ್ಯಾನದಿಂದನೇ ಅಂತ ಅನ್ಕೋತಾ ಇದ್ದೀನಿ. ಆಮೇಲೆ ಈಗ ಇದು ರಂಗನಾಥ್ಜಿಯವರು ಮಾಡಿಕೊಟ್ಟಂಥ ಈ ವೇದಿಕೆಯಲ್ಲಿ ನಾವು ಸುಮಾರು ಒಂದು 5-6 ಕ್ಲಾಸ್ಗಳಂದರೆ ಅದೇ ಸ್ವಾಧ್ಯಾಯ ಮಾಡಿ ಆಗಲಿ ಅಥವಾ ನನ್ನ ಓನಾಗಿ ನಾನು ತಿಳ್ಕೊಂಡಿರೋವಂಥ ವಿಷಯಗಳನ್ನ ತಿಳಿಸಿ ಒಂದು 3-4 ಕ್ಲಾಸ್ಗಳೆಲ್ಲ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಗಿತ್ತು ಬೇರೆ ಬೇರೆ ಜನಗಳಿಗೆ ಅದು ಗೊತ್ತಿಲ್ಲ. ನನಗೊಂಥರ ತೃಪ್ತಿಯಾಗಿದೆ. ನಾನು ಏನು ಮೊದಲೆಲ್ಲ ಚೆನ್ನಾಗಿದ್ದವಳು, ನಾನು ಈಗ ಇದ್ದಕ್ಕಿದ್ದಂಗೆ ಈ ಥರ ಈ ಡಿಪ್ರೆಷನ್ಗೆ ಹೊರ್ಟೋಗಿದ್ದೆ ಅನಿಸುತ್ತೆ. ನನ್ನ ಆತ್ಮದ ಮೇಲೆ, ನನ್ನ ಜೀವನದ ಮೇಲೆ ನನಗೆ ಒಂಥರ ಪ್ರೀತಿನೇ ಇರಲಿಲ್ಲ. ಏನಾದರೂ ಒಂದೊಂದ್ಸರಿ ಅನಿಸುತ್ತೆ ಏನಾದರೂ ಮಾಡ್ಕೊಂಬಿಡ್ಬೇಕು ಅನ್ನೋಷ್ಟೆಲ್ಲ ಹೊರ್ಟೋಗಿತ್ತು ನನಗೆ. ಸಾಕು ನನ್ನ ಜೀವನ, ನಾನು ಏನೂ ಸಾಧನೆ ಮಾಡಿಲ್ಲ ಅನ್ನೋಷ್ಟು ಥರ ಒಂಥರ ನನಗೆ ಗೊತ್ತಾಗಲ್ಲ, ನನ್ನನ್ನು ನಾನೇ ಕೀಳರಿಮೆ ಮಾಡ್ಕೊಂಬಿಟ್ಟಿದ್ದೆ. ಅದೆಲ್ಲ ಹೋಯ್ತು. ಈಗ ನಾನು ನಿಜವಾಗ್ಲೂ ತುಂಬ ಚೆನ್ನಾಗಿದ್ದೀನಿ. ಆಮೇಲೆ 4 ಜನಕ್ಕೆ ನಾನು ಪ್ರೀತಿಯಾಗಿ ನಾನು ಕಾಣ್ತೀನಿ, ನನ್ನನ್ನು ಜನ ಪ್ರೀತಿಸ್ತಾರೆ. ಇದೆರಡೂ ಕೂಡ ಕಂಡುಕೊಂಡಿದ್ದು ಧ್ಯಾನದಿಂದ. ಈ ಧ್ಯಾನ ಅಂತ ಅಂದರೆ ನಮ್ಗೆ ಏನಂತಲೇ ಗೊತ್ತಿರಲಿಲ್ಲ. ಬರೀ ಪೂಜೆ ಮಂತ್ರ ಇದೆಲ್ಲ ಮಾತ್ರ ಗೊತ್ತಿತ್ತು. ಯಂತ್ರ ಮಂತ್ರಗಳು, ಈ ಪೂಜೆ ಮಾಡೋರನ್ನ ನೋಡೋದು, ನಾನು ಈ ಪೂಜೆ ಮಾಡಬೇಕು, ಈ ವ್ರತ ಮಾಡಬೇಕು, ಇದು ಮಾಡಿದ್ರೆ ಒಳ್ಳೇದಾಗುತ್ತೇನೋ, ಅದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದನ್ನೇ ಅನ್ಕೊಂಬಿಟ್ಟು ನಾವು ಆಧ್ಯಾತ್ಮದಲ್ಲಿ ಮಾತ್ರ ಮುಂದುವರ್ಕೊಂಡು ಬಂದೇ ಹೊರತು ನಾನು ದೈಹಿಕವಾಗಿ ನಾನು ನನ್ನನ್ನು ಪ್ರೀತಿಸ್ಕೊತಿರ್ಲಿಲ್ಲ. ನಾನು ಧ್ಯಾನ ಅಂದರೆ ಏನು ಅಂತಲೇ ತಿಳ್ಕೊಂಡಿರಲಿಲ್ಲ. ಈಗ ಧ್ಯಾನಕ್ಕೆ ಕೂತ್ಕೊಂಡ್ಮೇಲೆ ಅರ್ಧ ಗಂಟೆನಾದರೂ ಕೂತ್ಕೊಳ್ಳೋಕೆ ಶಕ್ತಿ ಇಲ್ಲದವಳು. ಅವತ್ತು ಬುದ್ಧ ಪೌರ್ಣಿಮೆ ದಿವಸ ನಾನು ಅಲ್ಲಿ ಮಹಾವತಾರ್ ಫೌಂಡೇಶನ್ ಕಡೆಯಿಂದ ನಾವು ಹೋಗಿದ್ವಿ. ಅವತ್ತು ನಿಜವಾಗ್ಲೂ ನಮಗೇನು ಎಲ್ಲೋ ಸ್ವರ್ಗದಲ್ಲಿ ಇದ್ದೀನೇನೋ ಅನ್ನಿಸ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಜೊತೆಗೆ ಅಲ್ಲಿ ನನಗೆ ಆದ ಅನುಭವ ಮತ್ತೆ ಇನ್ನೊಂದು ದಿವಸ ಆ ಥರ ಹೋಗ್ಲೇಬೇಕು, ನಾನೇ ಹೊರ್ಟೋಗ್ಬೇಕು, ಅಲ್ಲಿ ನಾನು ಒಬ್ಬಳೇ ಹೋಗಿ ಬರ್ತಾ ಇರಬೇಕು. ತಿಂಗಳಿಗೊಂದ್ಸರಿ ಪೌರ್ಣಿಮೆ ಬರ್ತಾನೆ ಇರುತ್ತೆ, ಪೌರ್ಣಿಮೆ ದಿನ ಎಲ್ಲ ಹೊರ್ಟೋಗ್ಬೇಕು ಅಂತ ಅನ್ನೋಷ್ಟು ನನಗೆ ಹುಮ್ಮಸ್ಸಿದೆ. ಬಟ್ ಸ್ವಲ್ಪ ಸೌಕರ್ಯಗಳು ಕಡಿಮೆ ಇರೋದ್ರಿಂದ ನಾನು ಒಬ್ಬಳೇ 2-3 ಬಸ್ ಹತ್ಕೊಂಡು ಹೋಗಬೇಕು. ದೂರ ಇದ್ದೀನಿ ಇವಾಗ ಅದಕ್ಕಿಂತ ನಾನು ಹೋಗೋಕ್ಕಾಗ್ತಾ ಇಲ್ಲ. ತುಂಬ ಧನ್ಯವಾದಗಳು ಮೇಡಮ್. ನನಗೆ ಧ್ಯಾನ ಬಗ್ಗೆ ತಿಳಿಸ್ಕೊಟ್ರಲ್ಲ ಪತ್ರಿಜಿಯವರಾಗಲಿ ರಂಗನಾಥ್ಜಿಯವರಾಗಲಿ, ಅವರು ಧ್ಯಾನ ಯಾವ ರೀತಿ ಏನು ಅನ್ನೋದನ್ನ ಜನಗಳಿಗೆ ಹಂಚ್ತಾ ಇದ್ದಾರಲ್ವ, ಧ್ಯಾನದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿರೋದೇ ಇಲ್ಲ. ಇಂಥದ್ದೆಲ್ಲ ನಾನು ತಿಳಿಸ್ಕೊಟ್ಟಿದ್ದಕ್ಕೆ ನಾವು ಆ ಧ್ಯಾನದಿಂದ ನಾವೇನೆಲ್ಲ ಪಡ್ಕೊಂಡಿದ್ದೀವಿ, ರೋಗ ಮುಕ್ತರಾಗ್ಬೋದು ನಾವು. ನಾನು ಹೇಳಿದ್ನಲ್ಲ, ನನ್ನ ಸ್ವಂತ ಅನುಭವನೇ ಆಗಿದೆ. ನಾನು ಎಷ್ಟೊಂದು ಅವಾಗೆಲ್ಲ ಮೈ ನೋವೇ ಬರೋದು, ಕೆಮ್ಮು ನೆಗಡಿ ಇದೆಲ್ಲ ಬರ್ತಿತ್ತು. ಅಂದರೆ ಹಾಸ್ಪಿಟ್ಲಿಗೆ ಹೆಚ್ಚಿಗೆ ಹೋಗಲಿ ಅಂದರೆ ಮನೆ ಮದ್ದುಗಳಾದರೂ ಮಾಡ್ಕೊತಿದ್ದೆ. ಈಗ ಅದು ಕೂಡ ಕಡಿಮೆ ಮಾಡಿದ್ದೀನಿ. ನನಗೆ ಇದು 65-66 ವರ್ಷ ಆದ್ದು ಬಂದು ನನಗೊಂದು BP ಆಗಲಿ ಶುಗರ್ ಆಗಲಿ ಇದುವರೆಗೂ ಬಂದಿಲ್ಲ. ನಾನು ಅದನ್ನು ಬಸ್ಕೊಳ್ಳೋದು ಬೇಡ ಅಂತ ಇವ್ರು ಹೇಳ್ದಂಗೆ ಮೊದಲೇ ಪ್ರಿಕಾಷನ್ ತೊಗೊಂಬಿಟ್ರೆ ಕಾಯಿಲೆ ಬರೋಕ್ಕೆ ಮೊದಲೇ ನಮ್ಮನ್ನು ನಾವು ನೋಡ್ಕೋಬೇಕು ಅಂತ ತುಂಬಾ ಮನಸ್ಸಲ್ಲಿ ಅಂದ್ಕೊಂಡು, ಮಧುರಾ ಮೇಡಮ್ ಹೇಳ್ದಂಗೆ ನಾನು ಸಣ್ಣ ಪುಟ್ಟ ಈ ಮನೆ ಮದ್ದುಗಳನ್ನ ಮಾಡಿಕೊಂಡು ನಾನು ಆರೋಗ್ಯವಾಗಿದ್ದೀನಿ. ಅದೇ ರೀತಿ ನೀವು ಎಲ್ಲರೂ ಕೂಡ ಧ್ಯಾನ ಮಾಡಿ, ಧ್ಯಾನದಿಂದ ಎಲ್ಲ ಸಿಗುತ್ತೆ ನಮಗೆ. ಏನಾದರೂ ಒಂದು ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ಬೇರೆಯವ್ರ ಮೇಲೆ ಎಲ್ಲ ಒಂಥರ ಕೋಪ, ಅವ್ರನ್ನ ಕಂಡ್ರೆ ದ್ವೇಷ ಮಾಡೋದು, ನನಗೆ ಯಾಕೋ ಅವ್ರನ್ನ ಮಾತಾಡ್ಸೋದೇ ಬೇಡ, ಈ ಥರ ಎಲ್ಲ ಅನ್ನೋದೆಲ್ಲ ನನ್ನ ಮನಸ್ಸಲ್ಲಿ ಇವಾಗ ಕಡಿಮೆ ಆಗಿದೆ. ಅದನ್ನು ನಾನು ಕಂಡುಕೊಂಡಿದ್ದೀನಿ. ತುಂಬ ಜನಗಳನ್ನ ನಾವು ಪ್ರೀತಿಯಿಂದ ಕಂಡ್ರೆ ನಮಗೆ ಮತ್ತೆ ಆ ಪ್ರೀತಿ ವಾಪಸ್ ಬರುತ್ತೆ ಅನ್ನೋದು ಕೂಡ ಮನವರಿಕೆ ಆಗಿದೆ. ನಾವೇನು ಕೊಡ್ತೀವಿ, ಈಗ ನಾವು ಮೇಲ್ಗಡೆ ಅಂದ್ಕೊಂಡು ಸೂರ್ಯನ ಉಗಿತೀನಿ ಅಂತಂದರೆ ಏನಾಗುತ್ತೆ, ಮೇಲ್ಗಡೆ ಅಂದ್ಕೊಂಡ್ರೆ ಸೂರ್ಯ ನನಗೆ ಮತ್ತು ಅದು ನಮ್ಮ ಮುಖದ ಮೇಲೆ ಬರುತ್ತೆ. ಆ ಥರ ನಾವು ಮೇಲೆ ಅಂದ್ಕೊಂಡು ಮಾಡಿದಾಗ ಅದು ಮೇಲಕ್ಕೆ ಅದು ಎಂತ ಆಗಲ್ಲ, ಅದು ನಮ್ಮ ಮುಖದ ಮೇಲೆ ಬರುತ್ತೆ, ನಮಗೆ ಬೀಳುತ್ತೆ. ಒಂದು ಕೊಚ್ಚೆ ಮೇಲೆ ಕಲ್ಲು ಹಾಕ್ಬಿಟ್ಟು ನಾವೇ ಆರಿಸ್ಕೊಳ್ಳೋ ಬದಲು ನಾವು ಕೊಚ್ಚೆಯಿಂದ ದೂರ ಇದನ್ನು ಕಲ್ತ್ಕೋಬೇಕು. ಹೌದು, ನಾವು ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ರೆ ನಾವು ಕಲ್ತಿರೋದನ್ನ ಬೇರೆಯವ್ರಿಗೂ ಹೇಳ್ಬೋದು ಅನ್ನೋದನ್ನೆಲ್ಲ ನಾನು ಮನವರಿಕೆ ಮಾಡ್ಕೊಂಡಿದ್ದೀನಿ. ತುಂಬ ಧನ್ಯವಾದಗಳು ಮೇಡಮ್, ತುಂಬ ಧನ್ಯವಾದಗಳು.